ನಮಸ್ಕಾರ. ಆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬೆಂಗಳೂರಿನಲ್ಲಿ ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಲಾಲ್ಬಾಗ್ ಜಯನಗರ್ ಫಸ್ಟ್ ಬ್ಲಾಕ್ ಹತ್ರ ಇದೆ. ಈ ಆಸ್ಪತ್ರೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್, ಅಂದರೆ ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಿದಂತೆ ಎಲ್ಲ ಕಾಯಿಲೆಗಳಿಗೂ ಒಂದೇ ಜಾಗದಲ್ಲಿ ಟ್ರೀಟ್ಮೆಂಟ್ ಪಡೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರಲ್ಲಿ ಬ್ರೈನ್ ಆಗಲಿ, ಸ್ಪೈನಲ್ ಕಾರ್ಡ್ ಆಗಲಿ, ಅಡಲ್ಟ್ಸ್ ಆಗಲಿ, ಮಕ್ಕಳಾಗಲಿ, ದೊಡ್ಡವರಾಗಲಿ ಯಾವುದೇ ತೊಂದರೆ, ನರಕ್ಕೆ ಸಂಬಂಧಪಟ್ಟ ತೊಂದರೆ ಇದ್ದಾಗ ಅವರಿಗೆ ತಪಾಸಣೆ ಮಾಡಲಿಕ್ಕಾಗಲಿ, ಟ್ರೀಟ್ಮೆಂಟ್ ಕೊಡಲಿಕ್ಕಾಗಲಿ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಮೂಲಕ ಇವರಿಗೆ ಈ ಟ್ರೀಟ್ಮೆಂಟ್ ಆಫರ್ ಮಾಡಲಿಕ್ಕೆ ಈ ಸೆಂಟರ್ ಸಿದ್ಧವಾಗಿದೆ. ಈ ಸೆಂಟರಲ್ಲಿರುವಂಥ ಅನೇಕ ಸೌಲಭ್ಯಗಳಿವೆ. ಅದರಲ್ಲಿ ಮುಖ್ಯವಾದಂಥದ್ದು ಬ್ರೈನ್ ಸರ್ಜರಿಗೆ ಬೇಕಾದಂಥ ಟೆಕ್ನಾಲಜಿ ಆಗಲಿ, ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಆಗಲಿ, ಎಲೆಕ್ಟ್ರೋಫಿಸಿಯಾಲಜಿ ಆಗಲಿ ಎಲ್ಲನೂ ಸೇರಿಸಿ ಆಪರೇಷನ್ ಥಿಯೇಟರಲ್ಲಿ ಆದಷ್ಟು ಆಧುನಿಕ ಟೆಕ್ನಾಲಜಿ ಮೂಲಕ ಇದಕ್ಕೆ ಸ್ಟೇಟ್ ಆಫ್ ದಿ ಆರ್ಟ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಆಗಲಿ, ನ್ಯೂರೋ ನ್ಯಾವಿಗೇಷನ್ ಆಗಲಿ, ಇಂಟ್ರಾ ಆಪರೇಟಿವ್ ಡಾಪ್ಲರ್ಸ್ ಆಗಲಿ, ಇಂಟ್ರಾ ಆಪರೇಟಿವ್ ಅಲ್ಟ್ರಾಸೌಂಡ್ ಆಗಲಿ, ಅಲ್ಟ್ರಾಸೋನಿಕ್ ಸರ್ಜಿಕಲ್ ಆಸ್ಪಿರೇಷನ್ ಆಗಲಿ, ಅಥವಾ ವೆರೈಟಿ ಆಫ್ ಟೆಕ್ನಾಲಜಿ ಮೂಲಕ ಎಂಡೋಸ್ಕೋಪಿಕ್ ಸರ್ಜರಿ ಆಗಲಿ, ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಆಗಲಿ, ಮೈಕ್ರೋ ನ್ಯೂರೋ ಸರ್ಜರಿ ಆಗಲಿ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಅನೇಕ ಕಾಯಿಲೆಗಳಿಗೆ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಬ್ರೈನಲ್ಲಿರುವಂತೆ ಟ್ಯೂಮರ್ಸ್ ಅಥವಾ ನರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ರಕ್ತನಾಳಗಳಿಗೆ ಸಂಬಂಧಪಟ್ಟಿದ್ದು ಬ್ರೈನ್ ಅಟ್ಯಾಕ್ ಆಗಲಿ, ಬ್ರೈನ್ ಹ್ಯಾಮರೇಜ್ ಆಗಲಿ ಆದಾಗ ತಕ್ಷಣ ತಪಾಸಣೆ ಮಾಡಿ ಬ್ರೈನ್ಗೆ ಆಂಜಿಯೋಗ್ರಾಮ್ ಮಾಡಿ ಯಾವ ರೀತಿಯಲ್ಲಿ ಯಾವ ಜಾಗದಲ್ಲಿ ರಕ್ತಸ್ರಾವ ಆಗ್ತದೋ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡಲಿಕ್ಕೆ ಈ ಆಸ್ಪತ್ರೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಇವೆ. ಅದರಿಂದ ಆಪರೇಷನ್ ಒಂದೇ ಅಲ್ಲ, ಅದ ನಂತರ ಪ್ರತಿಯೊಬ್ಬರಿಗೂ ಬ್ರೈನ್ ರಿಕವರಿ ಪ್ರಮೋಟ್ ಮಾಡಲಿಕ್ಕೆ, ಬ್ರೈನ್ ಡ್ಯಾಮೇಜ್ ಮಿನಿಮೈಸ್ ಮಾಡಲಿಕ್ಕೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂತ ಅದರ ಎಲ್ಲ ಆಧುನಿಕ ಬ್ರೈನ್ ಮಾನಿಟರಿಂಗ್ ಫೆಸಿಲಿಟಿ ಮೂಲಕ ಬ್ರೈನ್ನ ಆದಷ್ಟು ಮಟ್ಟಿಗೆ ಬ್ರೈನ್ ಫಂಕ್ಷನ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇದರ ನಂತರ ನ್ಯೂರೋ ರಿಹ್ಯಾಬಿಲಿಟೇಷನ್ ಮೂಲಕ ಪ್ರತಿಯೊಬ್ಬರಿಗೂ ಇರುವಂಥ ಡಿಸಬಿಲಿಟಿ ಅದನ್ನು ಆದಷ್ಟು ಮಿನಿಮಮ್ ಮಾಡಿ, ರಿಹ್ಯಾಬಿಲಿಟೇಷನ್ ಅಂದರೆ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ, ಡೆಕ್ಸ್ಟರಿಟಿ ಥೆರಪಿ, ಗೈಡ್ ಥೆರಪಿ, ಹೈಡ್ರೋಥೆರಪಿ, ಮಸಾಜ್ ಥೆರಪಿ ಇದನ್ನೆಲ್ಲದನ್ನು ಪ್ರೊವೈಡ್ ಮಾಡಿ ಅವರಿಗೆ ಆದಷ್ಟು ಬೇಗ ಅವರ ಕೋಲ್ಕೊಂಡದಂತೆ ಆ ಬ್ರೈನ್ ಫಂಕ್ಷನ್ ಮತ್ತೆ ತಿರುಗಿ ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗದಂಗೆ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ. ಇದರ ಜೊತೆಗೆ ಸ್ಪೈನಲ್ ಕಾರ್ಡ್ ಅನ್ನೋದು ತುಂಬ ಸೆನ್ಸಿಟಿವ್ ಸ್ಟ್ರಕ್ಚರ್ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ನರಕ್ಕೆ ತುಂಬ ಇಂಪಾರ್ಟೆನ್ಸ್ ಮೂಲಕ ಅದನ್ನು ಸರ್ಜರಿ ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ಡಿಸ್ಕ್ ಪ್ರೊಲಾಪ್ಸಿಂದ ಹಿಡಿದು ಸ್ಪೈನಲ್ ಟ್ಯೂಮರ್ಸ್ ಆಗಲಿ, ಮೆಡುಲರಿ ಟ್ಯೂಮರ್ಸ್ ಆಗಲಿ ಎಲ್ಲ ಮಾಡಲಿಕ್ಕೆ ನಮ್ಮಲ್ಲಿ ಇಂಟ್ರಾ ಆಪರೇಟಿವ್ ಮಾನಿಟರಿಂಗ್ ಫೆಸಿಲಿಟಿ ಆಗಲಿ, 3D ಇಮೇಜಿಂಗ್ ಆಫ್ ದಿ ಸ್ಪೈನ್ ಆಗಲಿ, ಸ್ಪೈನಲ್ ಆಂಜಿಯೋಗ್ರಫಿ ಆಗಲಿ ಇರೋದರಿಂದ ಅವರಿಗೆ ಸುರಕ್ಷಿತವಾಗಿ ಸ್ಪೈನಲ್ ಸರ್ಜರಿ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಇದರ ಜೊತೆಗೆ ಎಲ್ಲ ಸೌಲಭ್ಯಗಳು ಒಂದೇ ರೂಪಲ್ಲಿ ಇರೋದರಿಂದ ಯಾವುದೇ ಕಾಯಿಲೆ ಆಗಲಿ, ಬ್ರೈನ್ಗೆ ಸಂಬಂಧಪಟ್ಟಿದ್ದು ಅಥವಾ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಿದ್ದು, ಜೊತೆಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಆಗಲಿ, ಎಪಿಲೆಪ್ಸಿ ಆಗಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಲಿ, ಮೋಟಾರ್ ನ್ಯೂರಾನ್ ಡಿಸೀಸ್ ಆಗಲಿ, ನ್ಯೂರೋ ಇನ್ಫೆಕ್ಷನ್ಸ್ ಆಗಲಿ, ಮಸಲ್ ಡಿಸಾರ್ಡರ್ಸ್ ಆಗಲಿ ಇದ್ದಾಗ ಇಲ್ಲಿ ತಪಾಸಣೆ ಮಾಡಲಿಕ್ಕೆ, ಅದೇ ರೀತಿ ಟ್ರೀಟ್ಮೆಂಟ್ ಪಡೀಲಿಕ್ಕೆ ಎಲ್ಲ ಸೌಲಭ್ಯಗಳು ಅವೈಲಬಿಲಿಟಿ ಇದೆ. ಇಲ್ಲಿ ನಮ್ಮ ಮುಖ್ಯವಾದಂಥದ್ದು ಏನಂದರೆ ಸ್ಟ್ರೋಕ್ ಸೆಂಟರ್. ಯಾಕಂದರೆ ಬ್ರೈನ್ಸ್ ಹಾಸ್ಪಿಟಲ್ ಇವತ್ತು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಹೇಳ್ಬೋದು. ಯಾಕಂದರೆ ಸ್ಟ್ರೋಕ್ ಆದಾಗ ತಕ್ಷಣ ಗೋಲ್ಡನ್ ಅವರ್ಸಲ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಡಿಸಬಿಲಿಟಿನ ಕಡಿಮೆ ಮಾಡ್ಬೋದು, ಪ್ರಾಣಾಪಾಯ ಸ್ಥಿತಿನಿ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಆದಷ್ಟು ಬೇಗ ಆಸ್ಪತ್ರೆಗೆ ಬಂದಾಗ ರೌಂಡ್ ದಿ ಕ್ಲಾಕ್ ಸರ್ವಿಸಸ್ ಮೂಲಕ ನಾವು ತಕ್ಷಣ ಸೆರೆಬ್ರಲ್ ಆಂಜಿಯೋಗ್ರಫಿ ಮಾಡ್ಬೋದು. ಅದಕ್ಕೆ ಥ್ರಾಂಬೋಲೈಸಿಸ್ ಆಗಲಿ, ಥ್ರಾಂಬ್ಯಾಕ್ಟಮಿ, ಮೆಕ್ಯಾನಿಕಲ್ ಥ್ರಾಂಬ್ಯಾಕ್ಟಮಿ ಆಗಲಿ, ಕೆರೋಟಿಡ್ ಸ್ಟೆಂಡಿಂಗ್ ಆಗಲಿ, ಕೆರೋಟಿಡ್ ಫ್ಲೋ ಡೈವರ್ಟರ್ಸ್ ಆಗಲಿ, ಎಂಬುಲೈಸೇಷನ್ ಆಗಲಿ, ಕಾಯಿಲಿಂಗ್ ಆಫ್ ದ ಅನ್ಯೂರಿಸಮ್ಸ್ ಆಗಲಿ ಮಾಡಲಿಕ್ಕೆ ಸಿದ್ಧವಾಗಿರುತ್ತದೆ. ಇದರಿಂದ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ಸ್ ಮೂಲಕ ಇದನ್ನು ಆದಷ್ಟು ಮಟ್ಟಕ್ಕೂ ನಾವು ಬ್ರೈನಿಗೆ ಮತ್ತೆ ರಿವ್ಯಾಸ್ಕ್ಯುಲರೈಸೇಷನ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ಬೇಕಾದಾಗ ಸಪೋರ್ಟ್ ಸರ್ವಿಸಸ್ ಎಲ್ಲನೂ ಇದೆ. ಸ್ಪೀಚ್ ಥೆರಪಿ ಆಗಲಿ, ಸ್ಲೀಪ್ ಥೆರಪಿ ಆಗಲಿ, ENT ಆಗಲಿ, ನ್ಯೂರೋ ಆಫ್ಥಾಲ್ಮಾಲಜಿ ಆಗಲಿ ಇರೋದರಿಂದ ಎಲ್ಲನೂ ಒಂದೇ ಜಾಗದಲ್ಲಿ ಟ್ರೀಟ್ಮೆಂಟ್ ಪಡೆಯಲಿಕ್ಕೆ ಅವಕಾಶ ಸಿಗುತ್ತೆ. ಅದೇ ಥರ ಸ್ಪೈನ್ ಸೆಂಟರ್ನು ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಸ್ಪೈನಲ್ ಡಿಫಾರ್ಮಿಟಿ ಆಗಲಿ, ಸ್ಪೈನಲ್ ಟ್ಯೂಮರ್ ಆಗಲಿ, ಕಂಜನಿಟಲ್ ಡಿಫಾರ್ಮಿಟೀಸ್ ಇದರಾಗಲಿ ಎಲ್ಲನೂ ಇಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲನೂ ನ್ಯೂರೋ ಸರ್ಜರಿ ಈಗ ಎಷ್ಟು ಅಡ್ವಾನ್ಸ್ ಆಗಿದೆಯೋ ಅಷ್ಟೊಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಮೂಲಕ ನಾವು ಸುರಕ್ಷಿತವಾಗಿ, ಸೇಫಾಗಿ, ಕ್ವಿಕ್ ಆಗಿ ಟ್ರೀಟ್ಮೆಂಟ್ ಪಡೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದ್ರ ಜೊತೆಗೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂದು ನ್ಯೂರೋ ರಿಹ್ಯಾಬಿಲಿಟೇಷನ್ ಮೂಲಕ ಅವ್ರನ್ನ ಆದಷ್ಟು ಮಟ್ಟಿಗೂ ನಾವು ಅವ್ರ ಕೆಪಾಸಿಟಿಯನ್ನು ಮತ್ತೆ ರೀಬಿಲ್ಡ್ ಮಾಡಿ ಮತ್ತೆ ಸೊಸೈಟಿಗೆ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆಗಿ ಮತ್ತೆ ವಾಪಸ್ ಬರಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ನಾವು
ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ.